ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ವೆಲ್ಕಮ್ ಗಾಯ್ಸ್. ಇಲ್ಲಿ ಒಂದು ಜಾಗಕ್ಕೆ ಬಂದಿದೆ. ಲೊಕೇಶನ್ ಮಾತ್ರ ಮಸ್ತಾಗಿತ್ತು. ಅದಕ್ಕೆ ವಿಡಿಯೋ ಮಾಡಿ ಎಲ್ರಿಗೂ ತೋರಿಸೋದ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ಸಿಂಪಲ್ ಚಿಕ್ಕ ಬ್ಲಾಗು. ಒಂದು ಫಂಕ್ಷನ್ ಇತ್ತು, ಬಂದಿದೆ ಊಟಕ್ಕೆ ಮನೆಯವ್ರ ಜೊತೆ. ಸುಮ್ಮನೆ ಹಂಗೆ ಸುತ್ತ ನೋಡ್ತಾಯಿದ್ದೆ, ಗ್ರೀನರಿ ಎಲ್ಲ ಸಖತ್ತಾಗಿತ್ತು. ಅದಕ್ಕೆ ಸಿಂಪಲಾಗಿ ಒಂದು ವೀಡಿಯೋ ಮಾಡ್ಕೊಂಡು ಯೂಟ್ಯೂಬ್ ಅಪ್ಲೋಡ್ ಮಾಡೋದು ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಸಖತ್ತಾಗೈತೆ ಗುರು ಲೊಕೇಶನ್ ಮಾತ್ರ. ಒಳ್ಳೆ ಗ್ರೀನರಿ, ಮಳೆ ಬಂದಿರೋದಕ್ಕೂ ಗಿಡಗಳೆಲ್ಲ ಗ್ರೀನಾಗಿರೋದಕ್ಕೂ ಮಸ್ತಾಗಿ ಕಾಣಿಸ್ತೈತೆ. ಈ ಕಡೆ ಎಲ್ಲ ಕಬ್ಬು, ಈ ಕಡೆ ಎಲ್ಲ ಅಡಿಕೆ, ಆ ಕಡೆ ಬೆಂಗಳೂರು ಮೈಸೂರು ಮೇನ್ ರೋಡು, ಆ ಕಡೆ ವಾಟ್ರು ಎಲ್ಲ ಹರಿತೈತೆ. ಅದೆಲ್ಲ ಸಖತ್ತಾಗಿ ಕಾಣಿಸ್ತೈತೆ. ನೋಡ್ತಾಯಿದ್ದೀನಿ, ಮಸ್ತಾಗೈತೆ ಜಾಗ ನೋಡೋಕ್ಕೆ. ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ರಿ ಗಾಯ್ಸ್, ಜಾಗ ಹೇಗೈತೆ ಅಂತ ಕಮೆಂಟ್ ಮಾಡಿ. ಮುಂದೆ ಇನ್ನೂ ಚೆನ್ನಾಗೈತೆ, ಹೋಗ್ತಾಯಿದ್ದೀನಿ. ಆ ಕಡೆ ಎಲ್ಲ ನೋಡ್ಕೊಂಡು ಈ ಕಡೆ ಬಂದೆ ಗಾಯ್ಸ್. ನೋಡಿ ಸಖತ್ತಾಗಿ ನೀರೆಲ್ಲ ಹರಿತೈತೆ, ಮಾತ್ರ ಮಸ್ತಾಗೈತೆ. ಆ ಕಡೆ ಇನ್ನೂ ಚಾನಲೆಲ್ಲ ಐತೆ, ಮೇಲೆ ಹೋಗ್ಬೇಕು. ಇಲ್ಲಿ ಊಟಕ್ಕೆ ಟೈಮ್ ಹೋಗುತ್ತೆ, ಬೇಗ ಬಾರೋ ಅಂತ ನಮ್ಮ ಮನೇಲಿ ಕರೀತಾಯಿದ್ರು. ಸುಮ್ಮನೆ ಹಂಗೆ ಒಂದು ರೌಂಡ್ ವೀಡಿಯೋ ಮಾಡ್ಕೊಂಬರ್ತೀನಿ ಅಂದ್ಬಿಟ್ಟು ಬಂದಿದ್ದೀನಿ. ಜಾಗ ಮಾತ್ರ ಮಸ್ತಾಗೈತೆ. ಮಳೆ ಬಂದರೆ ಇನ್ನೂ ಮಸ್ತಾಗಿರುತ್ತೆ. ನೋಡಿ, ಯಾವುದೋ ಕಾವಲೆಯಿಂದ ಹರಿತಾರ ನೀರು. ಸಖತ್ತಾಗೈತೆ. ಈ ಥರ ತೋಟಗಳ ಮಧ್ಯ ನೀರು, ಮಧ್ಯಾಹ್ನದ ಹೊತ್ತು ಚಿಲ್ ಮಾಡೋಕ್ಕೆ ಒಳ್ಳೆ ಮಸ್ತು ಪ್ಲೇಸುಗಳು. ಸಖತ್ತಾಗೈತೆ ಗ್ರೀನರಿ ಎಲ್ಲ. ಅದು ಬೆಂಗಳೂರು ಮೈಸೂರು ಮೇನ್ ರೋಡು. ಇನ್ನು ಮುಂದೆ ಹೋದರೆ ಎಲ್ಲ ಐತೆ. ಜಾಗ ಚೆನ್ನಾಗೈತೆ ಮೇಲಿಂದ ನೋಡೋಕ್ಕೂ. ಆದರೆ ನಮ್ಮ ಮನೇಲಿ ಲೇಟಾಗೋಗುತ್ತೆ ಬಾ ಅಂತವ್ರೆ. ಸುಮ್ಮನೆ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡು ಬರೋದ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸುತ್ತ ನೋಡ್ಕೊಂಡು ಚೆನ್ನಾಗಿ ಹರಿತೈತೆ ನೀರು. ಈಗ ಬೇರೆ ಕೆರೆಸಲ್ಲಿ ನೀರು ತುಂಬಿ ಹರಿತಾ ಇರೋದಕ್ಕೆ ಈಗ ಎಲ್ಲ ಕಡೆ ನೀರು ಕೇಳಂಗೆ ಇಲ್ಲ. ಇನ್ನು ನೋಡಿ, ಗದ್ದೆಗಳೆಲ್ಲ ಗದ್ದೆ ತಣ್ಣಗಿರುತ್ತೆ. ಬೆಳೆಯೋರಿಗೆ ಮಾತ್ರ ಒಳ್ಳೆ ಅನುಕೂಲ. ಗದ್ದೆ ಪಕ್ಕ ಈ ಥರ ನೀರೆಲ್ಲ ಹರಿತಾ ಇದ್ದರೆ ಚೆನ್ನಾಗಿರುತ್ತೆ. ಒಂಥರ ಗದ್ದೆಗೆ ಬಂದು ಆಟ ಆಡ್ಕೊಂಡು ಮಸ್ತಾಗಿ ಗದ್ದೆ ಕೆಲಸ ಮಾಡ್ಕೊಂಡು ಹೋಗೋಕ್ಕೆ. ನಮ್ಮ ಹತ್ರ ಗದ್ದೆ ಏನಿಲ್ಲ. ಮಾತ್ರ ಒಟ್ಟಿನಲ್ಲಿ ಭೂಮಿ ಯಾವಾಗಲೂ ತಣ್ಣಗಿರುತ್ತೆ ಗದ್ದೆ ಸುತ್ತ. ಯಾಕಂದರೆ ನೀರು ಹರಿತಾ ಇರುತ್ತಲ್ಲ, ಎಲ್ಲ ಮಸ್ತಾಗಿರುತ್ತೆ. ಮಾತ್ರ ಒಳ್ಳೆ ಆರಾಮಾಗಿ ವಾರಕ್ಕೊಂದ್ಸತಿ ಬಂದು ಈ ಥರ ಗದ್ದೆಗಳಿದ್ರೆ ಪಕ್ಕದಲ್ಲೆಲ್ಲ ನೀರು ಹರಿತಾಯಿದ್ರೆ ಒಳ್ಳೆ ಚಿಲ್ ಮಾಡ್ಕೊಂಡು ಹೋಗ್ಬೋದು. ನಾನು ಹಂಗೆ ಚಿಲ್ ಮಾಡೋದ ಅಂದ್ಬಿಟ್ಟು ಒಂದು ರೌಂಡ್ ಆಗ್ತಾ ಇದ್ದೀನಿ ಅಷ್ಟೇ ಗಾಯ್ಸ್. ಬೆಂಗಳೂರು ಮೈಸೂರು ಮೇನ್ ರೋಡು ನೋಡಿ. ಗಾಡಿಗಳಿಗೆ ಟೋಲ್ ಕಟ್ಟಲಿಲ್ಲ ಅಂದರೆ ಈ ರೋಡಲ್ಲಿ, ಟೋಲ್ ಕಟ್ಟಿದ್ರೆ ಆ ರೋಡಲ್ಲಿ. ಗಾಡಿಗಳು ಅಷ್ಟೇ ಈ ರೋಡಲ್ಲಿ ಹೋಗುತ್ತೆ, ಈ ರೋಡಲ್ಲಿ ಬರುತ್ತೆ. ನಾವು ಬಂದಿರೋದು ಆ ಲೊಕೇಶನ್ಗೆ. ಎಲ್ಲ ಸಕ್ಕತ್ತಾಗಿ ಕಾಣಿಸ್ತೈತೆ ಗುರು. ಗ್ರೀನರಿ ಮಾತ್ರ ಮಳೆ ಬಂದಿರೋದಕ್ಕೂ ಅದಕ್ಕೂ ಎಲ್ಲ ಗ್ರೀನು ಮಸ್ತಾಗಿ ಕಾಣಿಸ್ತೈತೆ. ಆ ಕಡೆ ಒಂದು ಕಾವಲಿ ಹರಿತೈತೆ. ಒಂದು ಲೊಕೇಶನ್ ಸಕ್ಕತ್ತಾಗಿ ಕಾಣಿಸ್ತೈತೆ. ನೀವು ನೋಡಿ, ಎಂಜಾಯ್ ಮಾಡಿ ಲೊಕೇಶನ್ನ. ಈ ಲೊಕೇಶನ್ ಯಾವುದು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ವೀಡಿಯೋ ಲಾಸ್ಟಲ್ಲಿ ನಾನೇ ಹೇಳ್ತೀನಿ, ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಯಾವುದಿದು ಲೊಕೇಶನ್ ಅಂತ. ಇಲ್ಲಿ ಒಂದು ದೇವಸ್ಥಾನ ಐತೆ. ಆಲ್ಮೋಸ್ಟು ಯಾರಿಗೂ ಗೊತ್ತಿರಲ್ಲ ಅನಿಸುತ್ತೆ. ಮೈಸೂರವ್ರಿಗೆ ಗೊತ್ತಿರ್ಬೋದು ಅಷ್ಟೇ. ಇನ್ನು ಅದು ಬಿಟ್ರೆ ಇನ್ನು ಬೇರೆಯವ್ರಿಗೆ ಯಾರಿಗೂ ಗೊತ್ತಿರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋದಾ, ವೀಡಿಯೋ ಲಾಸ್ಟಲ್ಲಿ ನಾನೇ ಹೇಳ್ತೀನಿ ಯಾವುದಿದು ಲೊಕೇಶನ್ ಅಂತ. ನಾನು ಬಂದಿರೋದು ಇಲ್ಲಿ ಒಂದು ಫಂಕ್ಷನ್ಗೆ ಊಟ ಮಾಡ್ಕೊಂಡು ಹೋಗೋದ ಅಂದ್ಬಿಟ್ಟು. ನಮ್ಮ ಮನೆಯವರೆಲ್ಲ ಅಲ್ಲಿ ವೆಯ್ಟ್ ಮಾಡ್ತವ್ರೆ. ಈಗ ನಾನು ಹೋಗಬೇಕು. ಇಲ್ಲೇ ಕಾಣಿಸ್ತೈತೆ ನಿಮಗೆ. ಲಾಸ್ಟಲ್ಲಿ ಹೇಳ್ತೀನಿ ಯಾವುದಿದು ಲೊಕೇಶನ್ ಅಂತ. ಸಕ್ಕತ್ತಾಗೈತೆ ನೋಡೋಕೆ ಮಾತ್ರ. ಕಾರ್ಗಳು ಎಷ್ಟು ಜಾಗ ಚಿಕ್ಕದು, ಅದಕ್ಕೆ ಕಾರ್ಗಳೆಲ್ಲ ಇಲ್ಲೇ ನಿಲ್ಲಿಸ್ಬಿಟ್ಟು ಬಂದವ್ರೆ. ಅಲ್ಲಿಂದ ಎಲ್ಲ ನಿಲ್ಲಿಸ್ಬಿಟ್ಟು ಬಂದವ್ರೆ ಕಾರು. ಅಲ್ಲಿ ಒಳಗೆ ಹೋಗಿ ಜಾಗ ಇಲ್ಲ, ಕಾರೆಲ್ಲ ತಗೊಂಡು. ಅದಕ್ಕೆ ಎಲ್ಲ ಇಲ್ಲೇ ನಿಲ್ಲಿಸವ್ರೆ ಕಾರ್ಗಳನ್ನೆಲ್ಲ. ನಮ್ಮದು ಗಾಡಿಯೆಲ್ಲ ಅಲ್ಲಿ ತಗೊಂಡು ಹೋಗ್ಬೋದು, ಸ್ಕೂಟ್ರ್ ತಗೊಂಡು ಹೋಗ್ಬೋದು. ಕಾರ್ಗಳೆಲ್ಲ ತಗೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಹಿಂಗೆ ಕಾವಲಿ ಏರಿಯಾ ಮೇಲೆ ನಿಲ್ಲಿಸ್ಬಿಟ್ಟವ್ರೆ. ನೋಡಿ ಗಾಯ್ಸ್, ಇಲ್ಲಿ ಕಾವಲಿಲಿ ನೀರು ಹರಿತಾ ಇದೆ. ಈಗ ಎಲ್ಲ ಕಡೆ ನೀರು ಐತಲ್ಲ, ಕೆ ಆರ್ ಎಸ್ ಅಲ್ಲಿ ಬೇಜಾನ್ ನೀರು ಐತೆ. ಅದಕ್ಕೆ ಕಾವಲಿ ಎಲ್ಲ ತುಂಬಿರುತ್ತೆ. ಈಗ ಗದ್ದೆಯವ್ರಿಗೆಲ್ಲ ಒಳ್ಳೆ ಯೂಸ್ಫುಲ್ಲು. ಯಾಕಂದರೆ ಇಲ್ಲಿ ನೀರು ಹರಿತಾ ಇದ್ದರೆ ಇದ್ರ ಸುತ್ತ ಎಲ್ಲ ಏರಿಯಾ ತಣ್ಣಗಿರುತ್ತೆ. ಅದರಿಂದ ಗದ್ದೆಯವ್ರಿಗೆ ಒಂದು ಯೂಸ್ಫುಲ್ಲು. ಗದ್ದೆ, ತೋಟ, ಹೊಲ ಎಲ್ಲ ಐತೆ ಗುರು. ಇಲ್ಲೆಲ್ಲ ತೆಂಗಿನ ಮರ ನೆಟ್ಟವ್ರೆ. ಆ ಕಡೆ ಎಲ್ಲ ಬಾಳೆ ನೆಟ್ಟವ್ರೆ. ಅದೇ ಬೆಂಗಳೂರು ಮೈಸೂರು ಮೇನ್ ರೋಡ್ ಪಕ್ಕದಲ್ಲೇ ಗುರು. ನೋಡಿ, ನೀರು ಹರಿತಾ ಇದೆ. ಮೋಸ್ಟ್ಲಿ ನೀರು ಕಾಣಿಸ್ತಾ ಇರೋದು ನೋಡಿದ್ರೆ ಒಳ್ಳೆ ಅಡೀಲಿ ಒಂಥರ ಮಣ್ಣು ಇದಾಗಿರೋ ಥರ ಕಾಣಿಸ್ತೈತೆ. ಒಳ್ಳೆ ಗ್ರೀನ್ ಕಲರ್ ಕಾಣಿಸ್ತೈತೆ ನೀರು, ಗ್ರೀನ್ ಕಲರ್. ಈಗ ಗಾಯ್ಸ್ ಬಂದು ಸಿಂಪಲಾಗಿ ಒಂದು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಮನೆಯವ್ರು ಫೋನ್ ಮಾಡ್ತವ್ರೆ, ಬಾ ಊಟಕ್ಕೆ ಟೈಮ್ ಆಯಿತು ಅಂತ. ಹೋಗ್ತಾಯಿದ್ದೀನಿ. ಈ ಥರ ರೋಡ್ ಚಿಕ್ಕದು, ಕಾರೆಲ್ಲ ಒಳಗೆ ಬರೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಅಲ್ಲೇ ಮೇಲೆ ನಿಲ್ಲಿಸವ್ರೆ. ಕಡೆ ನೋಡಿ, ಬಾಳೆಹಣ್ಣು ಗಿಡಗಳು, ಮರಗಳು. ಒಳ್ಳೆ ಮಸ್ತ್ ಲೊಕೇಶನ್ ಗಾಯ್ಸ್, ಮಾತ್ರ ಸಖತ್ತಾಗಿತ್ತು.
ನಾನು ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಮನೇಲಿ ಫೋನ್ ಮಾಡ್ತವ್ರೆ, ಬಾರೋ ಊಟಕ್ಕೆ ಟೈಮ್ ಆಯಿತು ಅಂತ. ಅದಕ್ಕೆ ಹೊರಡ್ತಾಯಿದ್ದೀನಿ. ಹೋಗೋದು ಏನು ಸುತ್ತಮುತ್ತ ಇದೇ ಥರ ಐತೆ ಗುರು ಜಾಗ ಮಾತ್ರ. ಇದು ಯಾವ ಪ್ಲೇಸು ಅಂದರೆ ಗಾಯ್ಸ್, ಇದು ನಗೋಡ್ನಲ್ಲಿ ಗೇಟ್ ಹತ್ರ ಬಂಬೂರಮ್ಮನ ದೇವಸ್ಥಾನ ಅಂತ ಐತೆ. ಅಲ್ಲಿರೋದು ದೇವಸ್ಥಾನ ಸುತ್ತ ಇರೋದು ಇದು ಲೊಕೇಶನ್ನು. ಸಕ್ಕತ್ತಾಗೈತೆ. ನಾವು ಇಲ್ಲಿ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಬಂದಿದ್ದು. ಈಗ ಊಟಕ್ಕೆ ಹೋಗಬೇಕು, ಮನೆಯವ್ರು ಕರೀತಾರೆ. ನೀನು ಹೊರಡೋದೆ ಗಾಯ್ಸ್ ಹೇಳಿದ್ನಲ್ಲ ಇದು ಯಾವ ಪ್ಲೇಸು ಅಂತ. ಬಂಬೂರಮ್ಮನ ದೇವಸ್ಥಾನ ನಗುನಹಳ್ಳಿ ಗೇಟ್ ಹತ್ರ ಬರೋದು. ಇದನ್ನ ಬಂದು ಚೂರು ಮುಂದೆ ಬಂದರೆ ಒಂದು ಕಾವಲಿ ಐತೆ. ಅದರಿಂದ ಸೀದಾ ಒಳಗೆ ಬಂದರೆ ಈ ಥರ ಗದ್ದೆಗಳ ಮಧ್ಯೆ ಇರೋದು ದೇವಸ್ಥಾನ. ಮಸ್ತಾಗೈತೆ. ನಾನು ಒಂದು 2-3 ಸತಿ ಬಂದಿದ್ದೀನಿ, ಸುಮಾರು ದಿವಸ ಆದಮೇಲೆ ಇವತ್ತೇ ಫಸ್ಟ್ ಬರ್ತಾ ಇರೋದು. ದೇವಸ್ಥಾನದ ಹತ್ರ ಎಲ್ಲ ಹೋಗಿ ವೀಡಿಯೋ ಮಾಡೋದ ಅಂದರೆ ಆ ಕಡೆ ಎಲ್ಲ ಜನ ಅವರೇ, ಅವ್ರುಗಳ ಮುಂದೆ ಏನು ವೀಡಿಯೋ ಮಾಡೋದು, ಎಲ್ಲ ತುಂಬ್ಕೊಂಡವ್ರೆ ಅಲ್ಲಿ ಜನ. ಅದಕ್ಕೆ ಆ ಕಡೆ ಎಲ್ಲ ಹೋಗೋದು ಬೇಡ ಅಂದ್ಬಿಟ್ಟು ಈ ಕಡೆನೇ ಇಲ್ಲೇ ರೌಂಡ್ಸ್ ಆಗ್ತಾಯಿದ್ದೀನಲ್ಲ ಈ ಗದ್ದೆ ತೋಟಗಳ ಮಧ್ಯ. ಅದಕ್ಕೇ ಇಲ್ಲೇ ವೀಡಿಯೋನ ಎಂಡ್ ಮಾಡೋದ. ಯಾಕಂದರೆ ನಮ್ಮ ಮನೆಯವರು ಆಲ್ರೆಡಿ ಕರೀತವ್ರೆ. ಸಿಂಪಲ್ ಒಂದು ವೀಡಿಯೋ, ಲೊಕೇಶನ್ ಚೆನ್ನಾಗಿತ್ತಲ್ಲ ನಿಮಗೂ ಗೊತ್ತಾಗಲಿ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿದೆ ಗಾಯ್ಸ್. ನೀವು ಅಷ್ಟೇ ಈ ಮೈಸೂರು ಬೆಂಗಳೂರು ಹೋಗೋ ರೋಡಲ್ಲಿ ಚಿಕ್ಕದಾಗಿ ಸರ್ವಿಸ್ ರೋಡಲ್ಲಿ ಒಂದು ದಾರಿ ಐತೆ, ಮಣ್ ರೋಡು. ಆ ಮಣ್ ರೋಡಿಂದ ಒಳಗೆ ಬಂದರೆ ಈ ದೇವಸ್ಥಾನ ಸಿಗುತ್ತೆ. ಬನ್ನಿ ವಿಸಿಟ್ ಮಾಡ್ಬಿಟ್ಟು ಹೋಗಿ ಗಾಯ್ಸ್. ದೇವಸ್ಥಾನ ಚೆನ್ನಾಗೈತೆ. ಬನ್ನಿ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋದ. ಮತ್ತು ಲೊಕೇಶನ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದ ಗಾಯ್ಸ್. ಬಾಯ್.